ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 4ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದಕ್ಷ ಪ್ರಜಾಪತಿಯ ವಂಶವರ್ಣನೆ, 7ನೆಯ ವೈವಸ್ವತ ಮನುವಿನ ಸೃಷ್ಟಿಕ್ರಮ, ಭೃಗ್ವಾದಿ ಅಷ್ಟಮಹರ್ಷಿಗಳು, ಋಗ್ವೇದಾದಿ ಚತುರ್ವೇದಗಳು, ಓಂಕಾರಾದಿ ವಷಟ್ಕಾರಗಳು, ಪ್ರಜಾಪತಿಗಳು ಇವೇ ಮೊದಲಾದ ಚತುರ್ವಿಧ ಸೃಷ್ಟಿಗಳು, ದಕ್ಷ ಪ್ರಜಾಪತಿಯ ಸಂತಾನ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸಮಸ್ತರಾದ ಮಹರ್ಷಿಗಳು ಸೂತಮುನಿಯನ್ನು ಕುರಿತು ಇಂತೆಂದರು. 6ನೆಯ ಚಾಕ್ಷುಷ ಮನ್ವಂತರದ ಪ್ರಜೆಗಳ ಸೃಷ್ಟಿಕ್ರಮವು ಮುಗಿಯಲು 7ನೆಯ ವೈವಸ್ವತ ಮನ್ವಂತರದ ಸೃಷ್ಟಿಕ್ರಮವು ಯಾವ ರೀತಿಯನ್ನು ಹೊಂದುವುದು, ಇದನ್ನು ವಿಸ್ತಾರವಾಗಿ ತಿಳಿಸಬೇಕೆಂದು ಮುನಿಗಳು ಸೂತ ಪುರಾಣಿಕರನ್ನು ಕೇಳಿದರು. ಸೂತಮುನಿಯು ಹೇಳುತ್ತಾರೆ, ಬ್ರಹ್ಮದೇವನು ಪ್ರಜೆಗಳನ್ನು ಸೃಷ್ಟಿ ಮಾಡುವಂತೆ ದಕ್ಷನಿಗೆ ಆಜ್ಞಾಪಿಸಿದನು. ಹೀಗೆ ಬ್ರಹ್ಮದೇವನಿಂದ ಆದಿಷ್ಟನಾದ ದಕ್ಷೇಶ್ವರನು ವೈವಸ್ವತ ಮನ್ವಂತರವು ಪ್ರಾಪ್ತವಾಗಲು ಚರಾಚರಾತ್ಮಕವಾದ ಸಕಲ ಭೂತಗಳನ್ನು ಸೃಷ್ಟಿ ಮಾಡಿದನು. ಅನಂತರ ದಕ್ಷ ಪ್ರಜೇಶ್ವರನು ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜಗಳೆಂಬ ಪ್ರಸಿದ್ಧಗಳಾದ ಚತುರ್ವಿಧ ಪ್ರಾಣಿಗಳನ್ನು ಸೃಷ್ಟಿಸಲು ಉಪಕ್ರಮಿಸಿದನು. ದಕ್ಷ ಪ್ರಜಾಪತಿಯು 10,000 ವರ್ಷಗಳವರೆಗೆ ಘೋರವೂ ಭಯಂಕರವೂ ಆದ ಮಹಾ ತಪಸ್ಸನ್ನು ಮಾಡಿ ಯೋಗ ಬಲದಿಂದ ಅಣಿಮಾದಿ ಅಷ್ಟ ಐಶ್ವರ್ಯದಿಂದಲೂ ಕೂಡಿ ವಿಶೇಷವಾದ ಮರ್ಯಾದೆಗೆ ಪಾತ್ರನಾದನು. ಅನಂತರ ದಕ್ಷೇಶನು ಆತ್ಮಾಂಶಗಳ ವಿಭಾಗದಿಂದ ಮನುಷ್ಯರು, ಉರಗಗಳು, ರಾಕ್ಷಸರು, ದಿವ್ಯ ರೂಪಿಗಳಾದ ದೇವತೆಗಳು, ಅಸುರರು, ಗಂಧರ್ವರು ಇವರನ್ನೂ ರೂಪ, ಸೌಂದರ್ಯ, ಬಲ, ವೀರ್ಯ ಇವುಗಳಿಂದ ತನಗೆ ಸಮಾನರಾದ ರಾಜರು ಇವರನ್ನು
ಸೃಷ್ಟಿ ಮಾಡಿದನು ಮತ್ತು ಸಂತೋಷಯುಕ್ತನಾಗಿ ಸ್ಥಾವರ ಜಂಗಮಗಳಾದ ಸಕಲ ಪ್ರಾಣಿಗಳನ್ನೂ ಮಾನಸಿಕರಾದ ವಿವಿಧ ಪ್ರಜೆಗಳನ್ನು ಸೃಷ್ಟಿ ಮಾಡಲು ಇಚ್ಛಿಸಿದನು. ಅನಂತರ ದಕ್ಷ ಪ್ರಜಾಪತಿಯು ಋಷಿಗಳು, ದೇವತೆಗಳು, ಗಂಧರ್ವರು, ಮನುಷ್ಯರು, ಉರಗಗಳು, ರಾಕ್ಷಸರು, ಯಕ್ಷರು, ಭೂತಗಳು, ಪಿಶಾಚಗಳು, ಪಕ್ಷಿಗಳು, ಪಶುಗಳು, ಮೃಗಗಳು ಇವುಗಳನ್ನು ಯಾವಾಗ ಮನಸ್ಸಂಕಲ್ಪದಿಂದ ಸೃಷ್ಟಿ ಮಾಡಿದನೋ ಆಗ ಆ ಪ್ರಜೆಗಳು ಭಗವಂತನೂ ಜ್ಞಾನಿಯೂ ಆದ ಪರಮೇಶ್ವರನಿಂದ ಶಪ್ತರಾಗಿ ವೃದ್ಧಿಯನ್ನು ಹೊಂದಲಿಲ್ಲ. ತರುವಾಯ ದಕ್ಷ ಪ್ರಜೇಶ್ವರನು ಸ್ತ್ರೀ ಪುರುಷ ಸಂಬಂಧ ರೂಪವಾದ ಪ್ರಜಾಧರ್ಮದಿಂದ ನಾನಾ ವಿಧ ಪ್ರಾಣಿಗಳನ್ನು ಸೃಷ್ಟಿಸಲು ಇಚ್ಛಿಸಿ ವೀರನ ಪ್ರಜಾಪತಿಯ ಪುತ್ರಿಯಾದ ಅಸಿಕ್ನಿ ಎಂಬುವಳನ್ನು ವಿವಾಹ ಮಾಡಿಕೊಂಡನು. ಮಹಾತಪಸ್ವಿಯೂ ಲೋಕಧಾರಕಳೂ ಸ್ಥಾವರ ಜಂಗಮಾತ್ಮಕವಾದ ಸರ್ವ ಜಗದ್ಧಾರಕಳೂ ವೀರನ ಪ್ರಜಾಪತಿಯ ಕುಮಾರಿಯೂ ಆದ ಅಸಿಕ್ನಿಯನ್ನು ದಕ್ಷನು ಪತ್ನಿಯನ್ನಾಗಿ ಮಾಡಿಕೊಂಡನು. ದಕ್ಷ ಪ್ರಜಾಪತಿಯು ವೀರನ ಪ್ರಜಾಪತಿಯ ಪುತ್ರಿಯೂ ಸುಂದರಿಯೂ ಆದ ಅಸಿಕ್ನಿಯನ್ನು ಮದುವೆಯಾದ ವಿಷಯದಲ್ಲಿ ಮಹಾತ್ಮರು ಪ್ರಚೇತಸನ ವಿಷಯಕವಾಗಿ 2 ಪದ್ಯಗಳನ್ನು ಉದಾಹರಿಸುವರು. ಪ್ರಭುವಾದ ದಕ್ಷ ಪ್ರಜಾಪತಿಯು ಅಭಿಮಾನಿಗಳಿಂದ ಸಹಿತವಾದ ತುಪ್ಪದ 10,000 ಬಾವಿಗಳನ್ನು ತೋಡಿಸಿದನು. ಇವು ನದೀ ರೂಪವಾಗಿ ಬೆಟ್ಟ ಗುಡ್ಡಗಳಲ್ಲಿ ಹರಿಯಲು ಅವನ್ನು ಅನುಸರಿಸಿ ಹೊರಟನು. ಆಗ ಋಷಿಗಳು ದಕ್ಷನನ್ನು ನೋಡಿ, ನೀನು ಪ್ರಜೆಗಳನ್ನು ಸ್ಥಾಪನ ಮಾಡುತ್ತೀಯೇ? ಈ ವಿಷಯದಲ್ಲಿ ದಕ್ಷ ಪ್ರಜಾಪತಿಗೆ ಸಹಕಾರಿಯಾದವರಲ್ಲಿ ಅಸಿಕ್ನಿಯು ಅಗ್ರಗಣ್ಯಳಾಗಿರುವಳು. 2ನೆಯವಳ ವಿಷಯವನ್ನು ತಿಳಿಸುವೆನು ಕೇಳಿರಿ. ಪ್ರಚೇತಸನ ಪುತ್ರನಾದ ದಕ್ಷನು ಎಲ್ಲಿ ವೀರನ ರಾಜಕುಮಾರಿಯಾದ ಅಸಿಕ್ನಿಯನ್ನು ಮದುವೆಯಾದನೋ ಅಲ್ಲಿ ಅನೇಕ ಸಹಸ್ರ ಕೂಪಗಳನ್ನು ನಿರ್ಮಾಣ ಮಾಡಿಸಿ ಪ್ರಜೆಗಳನ್ನು ಸ್ಥಾಪಿಸಿದನು. ಪ್ರಚೇತಸನ ಕುಮಾರನು ಪ್ರಭುವೂ ಆದ ದಕ್ಷ ಪ್ರಜಾಪತಿಯು ವೀರನ ರಾಜಕುಮಾರಿಯಾದ ಅಸಿಕ್ನಿ ದೇವಿಯಲ್ಲಿ ಮಹಾಶೂರರಾದ ಸಹಸ್ರಾರು ಪುತ್ರರನ್ನು ಪಡೆದನು. ಮಹಾತೇಜಸ್ವಿಯೂ ದೇವರ್ಷಿಯೂ ಪ್ರಿಯಕರವಾದ ಭಾಷಣವುಳ್ಳವನೂ ಬ್ರಹ್ಮದೇವನ ಮಾನಸಪುತ್ರನೂ ಆದ ನಾರದ ಮುನಿಯು ವೃದ್ಧಿಯನ್ನು ಪಡೆಯತಕ್ಕ ಆ ದಕ್ಷ ಕುಮಾರರನ್ನು ನೋಡಿ ಅವರು ನಾಶವಾಗುವಂತೆ ಮಾಡಿದನು. ಇದರಿಂದ ತನಗೂ ಶಾಪವು ಪ್ರಾಪ್ತವಾಯಿತು. ಯಾವ ನಾರದ ಮುನಿಯು ಕಶ್ಯಪನ ಹಾಗೆ ಕೃತ್ರಿಮವನ್ನು ಆಚರಿಸಿದನೋ ಅಂತಹ ಬ್ರಹ್ಮರ್ಷಿಯಾದ ನಾರದನು ತಾನು ಮಾಡಿದ ಕೆಲಸದಿಂದ ದಕ್ಷ ಪ್ರಜೇಶನ ಶಾಪಕ್ಕೆ ವಶನಾಗಬೇಕಾಯಿತು. ಬ್ರಹ್ಮದೇವನ ಮಾನಸಪುತ್ರನಾದ ನಾರದನು ದಕ್ಷೇಶನ ಶಾಪದಿಂದ ಕಶ್ಯಪನಿಗೆ ಪುತ್ರನಾಗಿ ಜನಿಸಿದನು. ಆ ನಾರದನೇ ಮೊದಲು ಬ್ರಹ್ಮನ ಮಗನಾಗಿದ್ದನು. ಅನಂತರ ಕಶ್ಯಪ ಕುಮಾರನಾದನು. ಆದುದರಿಂದಲೇ ನಾರದನು ಕಶ್ಯಪನಿಗೆ ದ್ವಿತೀಯ ಮಾನಸಿಕ ಪುತ್ರನಾಗಿದ್ದನು. ಅದೇ ನಾರದನೇ ಪೂರ್ವದಲ್ಲಿ ಬ್ರಹ್ಮದೇವನಿಗೆ ಮಾನಸ ಕುಮಾರನಾಗಿ ಉದ್ಭವಿಸಿ ನಾರದನೆಂಬ ಹೆಸರಿಂದ ಪ್ರಖ್ಯಾತನಾಗಿದ್ದನು. ಯಾರಿಂದ ಹರಿಯಶ್ವರೆಂದು ಪ್ರಖ್ಯಾತರಾದ ದಕ್ಷನ ಪುತ್ರರು ದೂಷಣೆಗಾಗಿ ನಾಶಿತರಾದರು ಅವರೆಲ್ಲರೂ ನಿಸ್ಸಂದೇಹವಾಗಿಯೂ ನಷ್ಟರಾದರು. ಯಾವಾಗ ದಕ್ಷಕುಮಾರರೆಲ್ಲರೂ ಮೃತರಾದರೋ ಆಗ ದಕ್ಷ ಪ್ರಜಾಪತಿಯು ನಾರದನನ್ನು ಸಂಹಾರ ಮಾಡಲು ಉದ್ಯುಕ್ತನಾದನು.
ಆಗ ಬ್ರಹ್ಮದೇವನು ಬ್ರಹ್ಮರ್ಷಿಗಳಿಂದ ಕೂಡಿ ದಕ್ಷನನ್ನು ಪ್ರಾರ್ಥಿಸಿದನು. ಆಗ ದಕ್ಷನು ಬ್ರಹ್ಮದೇವನ ಸಂಗಡ ಒಂದು ಸಂಧಿಯನ್ನು ಮಾಡಿಕೊಂಡನು. ಅದೇನೆಂದರೆ, ಎಲೈ ಪಿತಾಮಹನೇ, ನಿನ್ನ ಕುಮಾರನಾದ ನಾರದನು ನನಗೆ ಪುತ್ರನಾಗಿ ಜನಿಸಲೆಂದು ಕೇಳಿಕೊಂಡನು. ಅನಂತರ ದಕ್ಷನು ತನ್ನ ಪ್ರಿಯ ಪುತ್ರಿಯನ್ನು ಬ್ರಹ್ಮನಿಗೆ ಕೊಟ್ಟು ವಿವಾಹವನ್ನು ಬೆಳೆಸಿದನು. ತರುವಾಯ ಭಯದಿಂದ ಶಾಂತಮುನಿಯು ಪುನಃ ಅವನಿಗೆ ಪುತ್ರನಾಗಿ ಜನಿಸಿದನು. ಅನಂತರ ಈ ವಿಷಯವನ್ನು ಕೇಳಿದ ಮುನಿಗಳು ಕುತೂಹಲದಿಂದ ಕೂಡಿ ತತ್ವಜ್ಞಾನಿಗಳಲ್ಲಿ ಉತ್ತಮನೂ ಪುರಾಣ ವಕ್ತೃಗಳಲ್ಲಿ ಶ್ರೇಷ್ಠನೂ ಆದ ಸೂತ ಮುನಿಯನ್ನು ಕುರಿತು ಹೀಗೆ ಹೇಳಿದರು. ಋಷಿಗಳು ಹೇಳುತ್ತಾರೆ, ಎಲೈ ಸೂತಮುನಿಯೇ, ಮಹಾತ್ಮನಾದ ನಾರದ ಮುನಿಯು ಆ ಪುತ್ರರನ್ನು ಹೇಗೆ ಸಂಹರಿಸಿದನು? ಅವರು ಪ್ರಚೇತಸನ ಪುತ್ರನಾದ ದಕ್ಷ ಪ್ರಜಾಪತಿಯ ಪುತ್ರರೂ ಅತಿ ಸಮರ್ಥರೂ ಆಗಿರಲಿಲ್ಲವೇ? ಇಂತಹವರು ಹೇಗೆ ನಾರದರಿಂದ ವಿನಷ್ಟರಾದರು? ಆ ಸೂತಮುನಿಯು ಮಹಾತ್ಮರಾದ ಆ ಮುನಿಗಳ ಯಥಾರ್ಥವೂ ಸರ್ವಗುಣೋಪೇತವೂ ವಿಚಾರಾರ್ಹವೂ ಗೌರವೋಪೇತವೂ ಮಂಗಳಕರವೂ ಆದ ಮಾತನ್ನು ಕೇಳಿ ಮಧುರವಾಗಿ ಇಂತೆಂದನು. ಮಹಾಶೂರರು ವರ್ಧಿಷ್ಣುಗಳು ಹರಿಯಕ್ಷ ನಾಮಕರೂ ದಕ್ಷ ಪ್ರಜಾಪತಿಯ ಪುತ್ರರೂ ಆದ ಆ ಪ್ರಜೆಗಳು ಸಂಚಾರ ಮಾಡಲು ನಾರದ ಮುನಿಯು ಅವರನ್ನು ನೋಡಿ ವಕ್ಷ್ಯಮಾಣ ರೀತಿಯಾಗಿ ಹೇಳಿದನು. ಎಲೈ ದಕ್ಷಕುಮಾರರೇ, ನೀವು ಅತ್ಯಂತ ಮೂರ್ಖರಲ್ಲವೇ? ಏಕೆಂದರೆ ನಿಮಗೆ ಪ್ರಪಂಚ ಜ್ಞಾನವೇ ಇಲ್ಲ. ನೀವು ಈ ಭೂತಲದ ಕೊನೆಯನ್ನೂ ಊರ್ಧ್ವಭಾಗವನ್ನೂ ಕೆಳಭಾಗವನ್ನೂ ಕೂಡ ತಿಳಿಯದೆ ಪ್ರಜೆಗಳನ್ನು ಹೇಗೆ ಸೃಷ್ಟಿ ಮಾಡುವಿರೆಂದು ಕೇಳಿದನು. ಎಲೈ ಕುಮಾರರೇ, ಈ ಭೂಮಂಡಲವು ಎಷ್ಟು ವಿಸ್ತಾರವಾಗಿದೆ. ನೀವು ಸೃಷ್ಟಿ ಮಾಡಬೇಕಾದ ಪ್ರಜೆಗಳು ಎಷ್ಟು? ಇವುಗಳನ್ನು ತಿಳಿಯದೆ ನೀವು ಹೇಗೆ ಸೃಷ್ಟಿ ಮಾಡುವಿರಿ? ಸಂಪೂರ್ಣವಾಗಿ ತಿಳಿದಲ್ಲವೇ ಸೃಷ್ಟಿಸಬೇಕು. ಸೃಷ್ಟಿಸುವ ವಿಷಯಗಳು ಅಲ್ಪವಾಗಿರಲಿ ಅಥವಾ ಮಹತ್ತಾಗಿರಲಿ, ಅದನ್ನು ತಿಳಿಯದೆ ಸೃಷ್ಟಿಗೆ ಮಹತ್ತಾದ ದೋಷಗಳು ಸಂಭವಿಸುತ್ತವೆ ಎಂದು ನಾರದ ಮುನಿಯು ದಕ್ಷ ಕುಮಾರರನ್ನು ಕೇಳಿದನು. ತರುವಾಯ ದಕ್ಷ ಕುಮಾರರು ನಾರದ ಮಹರ್ಷಿಯ ಆ ವಾಕ್ಯಗಳನ್ನು ಕೇಳಿ ಯುಕ್ತವೆಂದು ತಿಳಿದು ಭೂಮಂಡಲದ ವಿಸ್ತಾರವನ್ನು ಕಂಡುಹಿಡಿಯಲು ಸರ್ವ ದಿಕ್ಕುಗಳಿಗೂ ಹೊರಟರು. ಕೊನೆಗೆ ಅವರು ವಾಯುಮಂಡಲವನ್ನು ಸೇರಿ ದಿಕ್ಕು ತೋರದೆ ಪರಾಭೂತರಾದರು. ವಾಯುಮಂಡಲವನ್ನು ಹೊಂದಿದ ಆ ಕುಮಾರರು ತಿರುಗಾಡುತ್ತಾ ಇದುವರೆಗೂ ಹಿಂದಕ್ಕೆ ತಿರುಗಿ ಪುನಃ ಬರಲೇ ಇಲ್ಲ. ಹೀಗೆ ಆ ಮಹರ್ಷಿಗಳು ವಾಯುಮಾರ್ಗವನ್ನು ಹೊಂದಿ ಇಂದಿಗೂ ಕೂಡ ಅಲೆದಾಡುತ್ತಲೇ ಇರುವರು. ಹೀಗೆ ಭೂ ಸಂಚಾರಕ್ಕಾಗಿ ಹೋದ ಮಕ್ಕಳು ಹಿಂತಿರುಗಿ ಬಾರದೇ ಇರಲು ಅವರು ನಷ್ಟರಾದರೆಂದು ತಿಳಿದು ಪ್ರಚೇತಸನ ಮಗನಾದ ದಕ್ಷನು ಪುನಃ ವೈರಿಣೀ ದೇವಿಯಲ್ಲಿ ಸಾವಿರಾರು ಮಕ್ಕಳನ್ನು ಸೃಷ್ಟಿ ಮಾಡಿದನು. ಪ್ರಜೆಗಳ ಅಭಿವೃದ್ಧಿಗೆ ಕಾರಣರೂ ಶಬಲಾಶ್ವ ನಾಮಕರೂ ಆದ ವೈರಿಣೀ ಕುಮಾರರು ಪೂರ್ವದ ಹಾಗೆಯೇ ನಾರದ ಮುನಿಯ ವಾಕ್ಯವನ್ನು ಕೇಳಿ ಯುಕ್ತವೆಂದು ಭಾವಿಸಿದರು. ಮಹಾಶೂರರಾದ ಆ ಕುಮಾರರು ನಾರದರ ಆ ಮಾತುಗಳನ್ನು ಕೇಳಿ ಯುಕ್ತವೆಂದು ಭಾವಿಸಿ ಮಹಾನುಭಾವರಾದ ನಾರದರು ಹೇಳುವುದು ಸಮಂಜಸವಾಗಿದೆಯೆಂದು ಪರಸ್ಪರವಾಗಿ ಮಂತ್ರಾಲೋಚನೆ ಮಾಡಿದರು. ಮತ್ತು ನಮ್ಮ ಹಿರಿಯವರಾದ
ಸಹೋದರರ ಮಾರ್ಗವನ್ನೇ ಹೊಂದುವುದು ಉತ್ತಮ ಮಾರ್ಗವು. ಈ ವಿಷಯದಲ್ಲಿ ನಾವು ಸಂದೇಹ ಪಡಬಾರದೆಂದು ಹೇಳಿದರು. ನಾರದ ಮುನಿಯ ವಚನದಂತೆ ಭೂಮಂಡಲದ ಪ್ರಮಾಣವನ್ನರಿತು ತದನುಗುಣವಾಗಿ ಪ್ರಜೆಗಳನ್ನು ಸುಖವಾಗಿ ಸೃಷ್ಟಿ ಮಾಡೋಣವೆಂದು ಯೋಚಿಸಿ ಅವರು ತಮ್ಮ ಸಹೋದರರು ಹೋದ ಮಾರ್ಗವನ್ನೇ ಹಿಡಿದು ಸರ್ವದಿಕ್ಕಿಗೂ ಹೊರಟರು. ಹೀಗೆ ಹೊರಟು ಹೋದ ಆ ದಕ್ಷ ಕುಮಾರರು ಸಮುದ್ರವನ್ನು ಸೇರಿದ ಮಹಾನದಿಗಳಂತೆ ಇದುವರೆಗೂ ಹಿಂದಕ್ಕೆ ಬರಲೇ ಇಲ್ಲ. ಆ ದಿವಸದಿಂದಲೂ ಸಹೋದರರ ಅನ್ವೇಷಣಕ್ಕಾಗಿ ಹೊರಟರೆ ಭ್ರಾತೃಗಳು ನಷ್ಟರಾಗುವರು. ಆದುದರಿಂದ ಬುದ್ಧಿವಂತರಾದ ಪುರುಷರು ಅನ್ವೇಷಣಕ್ಕೆ ಹೋಗಬಾರದೆಂಬ ಲೋಕಪ್ರವಾದವು ಸಂಭವಿಸಿತು. ಹೀಗೆ ಶಬಲಾಶ್ವರೆಲ್ಲರೂ ನಾಶ ಹೊಂದಲು ಕುಪಿತನಾದ ದಕ್ಷ ಪ್ರಜಾಪತಿಯು ನಾರದನಿಗೆ ಶಾಪವನ್ನು ಕೊಟ್ಟನು. ಎಲೈ ನಾರದನೇ, ನೀನು ನನ್ನ ಮಕ್ಕಳನ್ನು ಸಂಹಾರ ಮಾಡಿಸಿದ್ದರಿಂದ ಮೃತನಾಗಿ ಗರ್ಭವಾಸ ದುಃಖವನ್ನು ಅನುಭವಿಸುವವನಾಗೆಂದು ಶಾಪವನ್ನು ಕೊಟ್ಟನು. ಎಲೈ ಮುನಿವರ್ಯರೇ, ಪೂರ್ವಕಾಲದಲ್ಲಿ ಮಹಾತ್ಮರೂ ದಕ್ಷಪುತ್ರರೂ ಆದ ಶಬಲಾಶ್ವರು ಹೀಗೆ ನಾರದ ವಾಕ್ಯದಿಂದ ಮೃತರಾಗಲು ದಕ್ಷ ಪ್ರಜಾಪತಿಯು ವೈರಿಣೀ ದೇವಿಯಲ್ಲಿ 60 ವಿಶ್ರುತರಾದ ಕುಮಾರಿಯರನ್ನು ಪಡೆದನು. ಅನಂತರ ಮಹಾತ್ಮರಾದ ಕಶ್ಯಪರು ಪ್ರಜಾ ಸೃಷ್ಟಿಗಾಗಿ ಆ 60 ಹೆಣ್ಣು ಮಕ್ಕಳನ್ನು ಮದುವೆಯಾದರು. ಈ ವಂಶದಲ್ಲಿ ಧರ್ಮಾತ್ಮನೂ ಪೂಜ್ಯನೂ ಆದ ಸೋಮದೇವನೇ ಮೊದಲಾದವರು, ಅದರಂತೆ ಅನ್ಯರಾದ ಮಹರ್ಷಿಗಳೂ ಕೂಡ ಜನಿಸಿದರು. ಅವರೆಲ್ಲರೂ ಕಶ್ಯಪರ ಪುತ್ರರೆಂದು ಪ್ರಖ್ಯಾತರಾದರು. ಯಾವ ಪುರುಷನು ಮಹಾತ್ಮನಾದ ದಕ್ಷ ಪ್ರಜಾಪತಿಯ ಸಂಪೂರ್ಣವಾದ ಸೃಷ್ಟಿಕ್ರಮವನ್ನು ಸಮಗ್ರವಾಗಿಯೂ ಯಥಾರ್ಥವಾಗಿಯೂ ತಿಳಿಯುವನೋ ಅವನು ಆಯುಷ್ಯವನ್ನು, ಕೀರ್ತಿಯನ್ನು, ಧನಧಾನ್ಯ ಸಮೃದ್ಧಿಯನ್ನು, ಪುತ್ರ ಸಂತಾನವನ್ನು, ಸಕಲ ಇಷ್ಟಾರ್ಥಗಳನ್ನು ಪಡೆಯುವನೆಂದು ಸೂತಮುನಿಯು ಮಹರ್ಷಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಪ್ರಜಾಪತಿ ವಂಶಾನುಕೀರ್ತನಂ ನಾಮ ಚತುರ್ಥೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 5ನೆಯ ಅಧ್ಯಾಯವಾದ ಕಶ್ಯಪನ ವಂಶ ನಿರೂಪಣೆ, ಧರ್ಮದೇವನ ವಂಶವರ್ಣನೆ, ತುಷಿತಾದಿ ದೇವತೆಗಳ ಅವತಾರ, ಆದಿತ್ಯ ದೇವತೆಗಳ ಉತ್ಪತ್ತಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಭೇದವಿಲ್ಲ ಎಂಬ ಇವೇ ಮೊದಲಾದ ವಿಷಯಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.